ವಸಂತ ಗೀತ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಮಗೆ ಶ್ರೀ ಉಳುಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪರಿಚಯವನ್ನ ತಮಗೆ ಮಾಡಿಕೊಡ್ತಾ ಇದ್ದೀನಿ. ವಿನೋದ ಮೋದ ಮೋದಿತ ತಯೋಜಯೋಜ್ವಲಾಂತರ ನಿಶುಂಭ ಶುಂಭ ದಂಬಧಾರಣೆ ಸುತಾರುಣಾರುಣ. ವಿನೋದ ಮೋದ ಮೋದಿತ ತಯೋಜಯೋಜ್ವಲಾಂತರ ನಿಶುಂಭ ಶುಂಭ ದಂಬಧಾರಣೆ ಸುತಾರುಣಾರುಣ ಸುತಾರುಣಾರುಣ. ಅಖಂಡ ಗಂಡ ದಂಡ ಮುಂಡ ಮಂಡಲಿ ವಿಮಂಡಿತ ಪ್ರಚಂಡ ಚಂಡ ರಶ್ಮಿ ರಶ್ಮಿ ರಾಜಿ ಶೋಭಿತಾ ಶಿವ. ಅಮಂದ ನಂದಿ ನಂದಿನಿ ಧರಾಧರೇಂದ್ರ ನಂದಿನಿ ಪ್ರತೀರ್ಣ ಶೀರ್ಣ ತಾರಿಣಿ ಸದಾರ್ಯ ಕಾರ್ಯಕಾರಿಣಿ. ತದಂತ ಕಾಂತ ಕಾಂತಕ ಪ್ರೀಶ ಕಾಂತ ಕಾಂತಕ ಮುರಾರಿ ಕಾಮಚಾರಿ ಕಾಮ ಮಾರಿ ಧಾರಿಣಿ ಶಿವ. ಅಶೇಷ ವೇಷ ಶೂನ್ಯ ದೇಶ ಭರ್ತೃಕೇಶ ಶೋಭಿತ ಗಣೇಶ ದೇವತೇಶ ಶೇಷ ನಿರ್ನಿಮೇಷ ವೀಕ್ಷಿತ. ಜಿತ ಸ್ಪಸಿದ್ಧಿ ಜಾಲಿ ಕುಂಜ ಪುಂಜ ಮಂಜು ಕುಂಜಿತ ಸಮಸ್ತ ಮಸ್ತಕ ಸ್ಥಿತ ನಿರಸ್ತ ಕಾಮ ಕಸ್ತವ. ಸಸಂಭ್ರಮಂ ಭ್ರಮಂ ಭ್ರಮಂ ಭ್ರಮಂತಿ ಮೂಢ ಮಾನವ ಮುದಾಂಬುಧಾ ಸುಧಾಂ ವಿಹಾಯ ಧಾವಮಾನ ಮಾನಸ. ಅಧೀನ ದೀನ ಹೀನ ವಾರಿ ಹೀನ ಮೀನ ಜೀವನ ದಧಾತು ಸಂಪ್ರದಾನಿ ಶಂಭ ಶಂಭದಾರ್ಥಮಾಶಿಷಂ. ವಿಲೋಲಲೋಚನಾಂಚಿತೋಚಿತೈಶ್ಚಿತಾ ಸದಾ ಗುಣೈ ರಪಾಸ್ಯ ದಾಸ್ಯಮೇವ ಮಾಸ್ಯ ಹಾಸ್ಯ ಲಾಸ್ಯಕಾರಿಣಿ. ನಿರಾಶ್ರಯಾಶ್ರಯಾಶ್ರಯೇಶ್ವರಿ ಸದಾ ವರೀಯಸಿ ಕರೋತು ಶಂ ಶಿವಾನಿ ಶಂ ಹಿ ಶಂಕರಾಂಕ ಶೋಭಿನಿ. 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 ನಮೋ ಭೂತನಾಥಂ ನಮೋ ದೇವದೇವಂ ನಮಃ ಕಾಲಕಾಲಂ ನಮೋ ದಿವ್ಯತೇಜಂ ನಮಃ ಕಾಮಭಸ್ಮಂ ನಮಃ ಶಾಂತಶೀಲಂ ಭಜೆ ಪಾರ್ವತೀ ವಲ್ಲಭಂ ನೀಲಕಂಠಂ. ಸದಾ ತೀರ್ಥಸಿದ್ಧಂ ಸದಾ ಭಕ್ತರಕ್ಷಂ ಸದಾ ಶೈವ ಪೂಜ್ಯಂ ಸದಾ ಶುದ್ಧಭಸ್ಮಂ. ಸದಾ ಧ್ಯಾನಯುಕ್ತಂ ಸದಾ ಜ್ಞಾನಕಲ್ಪಂ ಭಜೆ ಪಾರ್ವತೀ ವಲ್ಲಭಂ ನೀಲಕಂಠಂ. ಶ್ಮಶಾನಂ ಶಯ್ಯಾನಂ ಮಹಾಸ್ಥಾನವಾಸಂ ಶರೀರಂ ಗಜಾನಾಂ ಸದಾ ಚರ್ಮವೇಷ್ಟಂ. ಪಿಶಾಚಂ ನಿಶಾಚಂ ಪಶೂನಾಂ ಪ್ರತಿಷ್ಠಂ ಭಜೆ ಪಾರ್ವತೀ ವಲ್ಲಭಂ ನೀಲಕಂಠಂ. ಪಣೀನಾಗಕಂಠೆ ಭುಜಂಗಾದ್ಯನೇಕಂ ಗಳೇರುಂಡಮಾಲಂ ಮಹಾವೀರಶೂರಂ. ಕಟಿವ್ಯಾಘ್ರಚರ್ಮಂ ಚಿತಾಭಸ್ಮಲೇಪಂ ಭಜೆ ಪಾರ್ವತೀ ವಲ್ಲಭಂ ನೀಲಕಂಠಂ. ಶಿರಶುದ್ಧ ಗಂಗಾ ಶಿವಾ ವಾಮಭಾಗಂ ಬೃಹದ್ದೀರ್ಘಕೇಶಂ ಸದಾ ಮಾಂ ತ್ರಿನೇತ್ರಂ. ಪಣೀನಾಗಕರ್ಣಂ ಸದಾ ಬಾಲಚಂದ್ರಂ ಭಜೆ ಪಾರ್ವತೀ ವಲ್ಲಭಂ ನೀಲಕಂಠಂ. करे शूलधारं महाकष्टनाशं सुरेशं वरेशं महेशं जनेशं. गणेशामरेशं त्वजेशं गिरीशं भजे पार्वती वल्लभं नीलकण्ठम् उदासं सुदासं
अजाहेम कल्पद्रुमं कल्पसेव्यं भजे पार्वती वल्लभं नीलकण्ठम् मुनीनां वरेण्यं गुणं वर्णरूपं द्विजैः पठन्तं शिवं वेदशास्त्रम् अहो दीनवत्सं कृपालं महेशं भजे पार्वती वल्लभं नीलकण्ठम् सदा भावनाथं सदा सेव्यमानं सदा भक्तिदेवं सदा पूज्यमानम् मया तीर्थवासं सदा सेव्यमेकं भजे पार्वती वल्लभं नीलकण्ठम् ಎಲ್ಲ ಎತ್ತಿದ್ದು ಒಳ್ಳೆ ಮಾಂಗಲ್ಯ ಧಾರಣೆ ಆಗುತ್ತೆ. ಕಾರಣ ಬೇಕು ಅಲ್ವಾ? ಹಾ ಹೌದಾ ಸರಿ ಕೊಡಿಲಿ. ಮಂತ್ರಾಕ್ಷತೆ ತಗೊಳ್ಳಿ ಆಂಟಿ. ಅಲ್ಲ ನಾವು ಅರಳು ಹೂವು ನಾವು ನೀವು ಇಲ್ಲ ಈ ಕಡೆ ಅಲ್ಲ ಅಂದ್ರೆ ಅಂದ್ರೆ ಒಟ್ಟಾರೆ ಯಾರ್ಯಾರು ಇದಾರೆ ದೊಡ್ಡವರೆಲ್ಲ ಹಾಕ್ತಾರೆ. ಅದು ಇವ್ರಿಗೆ ಹಾಕೋಷ್ಟು ದೊಡ್ಡವ್ರು ನಾವಲ್ಲ. ಅಲ್ಲ ನಮ್ ಕೊಡ್ತಾರ ಅಂತ ಗೊತ್ತಿಲ್ಲ. ನೋಡೋಣ ತಡೀರಿ ಕೇಳ. ಸೀರಿಯಸ್ ಆಗಿದ್ದಲ್ಲ ಸರತ್ತರ ಇಲ್ಲ ನಂಗೆ ಹಾಕ್ಬೇಕು.
ಅದೇ ಅದೇ ಆ ಥರನೂ ಆಗುತ್ತೆ, ಇಲ್ಲ ಹಿಂಗೂ ಆಗುತ್ತೆ ಇದೆ ಅಂತ. ಹಾಂ ಸರಿ, ಚೂರು ಕೆಳಗೆ ಇಳಿಸಿ, ಅಂದರೆ ಮಳೆ ಲಕ್ಷ್ಮೀ ಬಾರಮ್ಮ ಅಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಜಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಗ. ಅದೇ ಅದೇ ಆ ಥರನೂ ಆಗುತ್ತೆ, ಇಲ್ಲ ಹಿಂಗೂ ಆಗುತ್ತೆ ಇದೆ ಅಂತ. ಹಾಂ ಸರಿ, ಚೂರು ಕೆಳಗೆ ಇಳಿಸಿ, ಅಂದರೆ ಮಳೆ
ಈ ದೇವಸ್ಥಾನದ ಒಂದಷ್ಟು ಚರಿತ್ರೆಯನ್ನ ನಮಗೆ ಹೇಳ್ತೀರಾ? ಈ ದೇವಸ್ಥಾನ ಹಿಂದೆ 1996ರಲ್ಲಿ ರಾಜ ದಾನವಾಗಿ ಕೊಟ್ಟಿದ್ದ ಭೂಮಿ ಇದು. ಮತ್ತು ಇದಕ್ಕೆ ಹೆಸರು ಇಡಿಗುಳ್ಳೂರು ಅಂತ. ಆಮೇಲೆ ಶಿವಪುರ ಅಂತಾಗಿ ಕೊನೆಗೆ ಇಲ್ಲಿ ಮಲ್ಪಟ್ನ ಅಂತನೋದು, ಇಲ್ಲಿ ಮಲ್ಲಿಂತ ವಿಜಯಪುರ ಆಗ್ತಿದ್ರು, ಅದರಿಂದ ಅದು ಮಲ್ಪಟ್ನ ಅಂತ ಹೇಳ್ಬಿಟ್ಟು ಹೆಸರು ಬಂತು ಇದಕ್ಕೆ. ಇದು ಈ ದೇವಸ್ಥಾನದಲ್ಲಿ 5 ಅಂತನಗಳಿದೆ. ಒಂದು ಗರ್ಭಗುಡಿ, ಇನ್ನೊಂದು ನೃತ್ಯ ಶಾಲೆ ಅಂತ, ಅದ್ರ ಮುಂದ್ಗಡೆ ಜನರು ನಿಲ್ಲುವಂಥ ಇದು ಜಾಗ ಇದೆ. ಮತ್ತು ಹೊರಗಡೆ ಗಾಳಿ ಮಠ ಇದೆಲ್ಲ ಇದೆ. ಇಲ್ಲಿ ವರ್ಷದಲ್ಲಿ ಶಿವರಾತ್ರಿ ಉತ್ಸವ, ರಥೋತ್ಸವ, ಮಾಘ ಶುದ್ಧ ಪೌರ್ಣಮಿ ದಿವಸ ರಥೋತ್ಸವ ಆಗುತ್ತೆ. ಮತ್ತು ಶಿವರಾತ್ರಿ ದಿವಸ ಶಿವರಾತ್ರೋತ್ಸವದ ಜಾಗರಣೆ ಎಲ್ಲ ನಡೆಯುತ್ತೆ. ಮತ್ತು ವಿಜಯದಶಮಿ ಉತ್ಸವ ಅಂತಿದೆ. ಆಶ್ವೀಜ ಮಾಸದಲ್ಲಿ ವಿಜಯದಶಮಿ ದಿವಸ ವಿಜಯದಶಮಿ ಉತ್ಸವ ಇದೆ. ಮತ್ತು ಕಾರ್ತಿಕ ಮಾಸದಲ್ಲಿ ಕೃತಿಕೋತ್ಸವ ಅಂತ ನಡೆಯುತ್ತೆ. ಮತ್ತು ಅದು ಮತ್ತೆ ಇದರಲ್ಲಿ ಹುಣ್ಣಿಮೆಗೆ ಮತ್ತು ಮಾರ್ಗಶಿರ ಮಾಸದಲ್ಲಿ ಆಯುರ್ವೇದೋತ್ಸವ ಅಂತ ನಡೆಯುತ್ತೆ. ಈ ಥರ ಉತ್ಸವಗಳು ನಡೀತಾ ಇರುತ್ತೆ. ಇಲ್ಲಿ ಸದಾ ಪ್ರತಿನಿತ್ಯವೂ ದಿವಸ ಪೂಜೆ ಇರುತ್ತೆ ಇಲ್ಲಿ. ಇದು ಸುಮಾರು ಇಲ್ಲಿ ಶಾಸನದ ಪ್ರಕಾರ ಸುಮಾರು 10ರಿಂದ 12ನೇ ಶತಮಾನದ ಹಿಂದೆ ರಾಜ ಪೃಥ್ವಿ ರಾಜೇಂದ್ರ ಕೊಂಗಾಳ್ವರು ಕೊಟ್ಟಂತಹ ಇದು ಭೂಮಿ ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಸುಮಾರು ಇಷ್ಟು ವರ್ಷದಿಂದ ತಮ್ಮ ಪರಂಪರೆಯಲ್ಲಿ, ತಮ್ಮ ಒಂದು ಈ ಜೀವನದ ಪರಂಪರೆಯಲ್ಲಿ ತಮ್ಮ ಪೂರ್ವಿಕರು ಎಷ್ಟು ತಲೆಮಾರುಗಳಿಂದ ಪೂಜೆ ಮಾಡ್ತಾರೆ? 4-5 ತಲೆಮಾರಿಂದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಪೂರ್ವಿಕರು. ನಾವು ಹೋಗಿ ಮಾಡ್ಕೊಂಡ್ಬಂದಿದ್ವಿ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಇದಕ್ಕೆ ಉಳುಮೇಶ್ವರ ಅಂತ ಹೆಸರು ಇದಕ್ಕೆ ಕಾರಣ ಏನು? ಉಳುವಾಗ ಸಿಕ್ಕಿದಂಥ ಲಿಂಗ ಆದ್ದರಿಂದ ಇದಕ್ಕೆ ಉಳುಮೇಶ್ವರ ಅಂತ ಮಾಡಿದ್ದಾರೆ. ರಾಮ ಲಕ್ಷ್ಮಣ ಬಂದಾಗ ಇಲ್ಲಿ ಲಕ್ಷ್ಮಣ ಪೂಜೆ ಮಾಡುವುದರಿಂದ ಲಕ್ಷ್ಮಣೇಶ್ವರ ಅಂತಲೇ 2 ಹೆಸರು ಮಾಡಿದ್ದಾರೆ. ರಾಮ ಲಕ್ಷ್ಮಣರು ಇಲ್ಲಿ ಬಂದು ಪೂಜೆ ಮಾಡಿರುವಂತಹ ಇತಿಹಾಸಗಳಿವೆ. ಇದು ಹೊಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ಬರುತ್ತಾ ಅಥವಾ ಗಂಗರ ಅಥವಾ ಕದಂಬರ ಕಾಲದಲ್ಲಿ ಮಾಡಿದಂತಹ ಒಂದು ಈ ದೇವಸ್ಥಾನ? ಕದಂಬರಿಗಿಂತ ಹಿಂದೆ ಆಗಿರೋದು. ಗಂಗರಿಗಿಂತ ಹಿಂದೆ ಆಗಿರೋದು. ಸುಮಾರು 10ನೇ ಶತಮಾನಕ್ಕೆ ಗಂಗರ ಹಿಂದೆ ಕಾಲಕ್ಕೆ ಅಂದ್ರೆ ಸುಮಾರು 9ರಿಂದ 10ನೇ ಶತಮಾನದಲ್ಲಿ ಆಗಿರ್ಬೋದು ಅಂತ 8 ಅಥವಾ 9ನೇ ಶತಮಾನದಲ್ಲಿ ಆಗಿರೋದು. ಬಟ್ ಇಲ್ಲಿ ಆ ಶಿಲಾಶಾಸನದ ಪ್ರಕಾರ 1066 ಅಂತ ಅಂದ್ಕೊಂಡು ಇತಿಹಾಸ ಅಂತ ಹಾಕಿದ್ದಾರೆ. ಬಹುಶಃ ದಾನ ಕೊಟ್ಟಿರೋದು ಎಲ್ಲ ಕಟ್ಟಿ ಎಲ್ಲ ಆದ್ಮೇಲೆ ದಾನ ಕೊಟ್ಟಿರಬಹುದು, ಆ ದಿನದಲ್ಲಿ ದಾನ ಕೊಟ್ಟಿರ್ಬೋದು ಅಂತ. ಮೊದಲೇ ಇದಾಗಿತ್ತು. ಅದಕ್ಕೆ ಅವಾಗ ಇಡಿಗುಳ್ಳೂರು ಇಡಿಗುಳ್ಳೂರು ರಾಜ್ಯ ದಾನ ಕೊಟ್ಟಿದ್ದು. ಮೊದಲು ಅವನು ಉಳುವಾಗ ಸಿಕ್ಕಿದ್ದು ಅಂತ ಹೇಳ್ತಾ ಇರ್ತಾರೆ. ಉಳುವಾಗ ರಾಜನಿಗೆ ನೇಗಿಲು ಸಿಕ್ಕಿ ಹೊಡೆದೋಗಿ ಮತ್ತೆ ಇಲ್ಲಿ ಪಕ್ಕದಲ್ಲಿ ಮತ್ತೆ ಹಸು ಹಾಲು ಕರೆಯುತ್ತಿದ್ದು. ಹಾಲು ಕರೆದು ನೋಡಿ ಜನ ಅಲ್ಲಿ ಉಳುವಾಗ ಸಿಕ್ಕಿದಾಗ ಅದು ಉಳುವ ಸಿಕ್ಕಿದ್ದು. ಅದರಿಂದ ಉಳುಮೇಶ್ವರ ಅಂತ ದೇವಸ್ಥಾನದ 4 ಭಾಗದಲ್ಲಿ ನಂದಿಯ ವಿಗ್ರಹಗಳಿದೆ. ನಂದಿಯ ವಿಗ್ರಹ ಎಲ್ಲ ದಿಕ್ಕುಗಳನ್ನ ನೋಡ್ತಾ ಇದೆ. ಆ ಶಿವನ ದರ್ಶನಕ್ಕೆ ಅಂತಲ್ಲ, ಯಾವ ಕಾರಣಕ್ಕೆ ಆಯಾ ದಿಕ್ಕನ್ನ ಅವರು ಪ್ರತಿನಿಧಿಸುತ್ತಾರೆ. ಅದು ದಿಕ್ಕಿಗಾಗ ಮಾಡಿದಲ್ಲ, ಪ್ರಸಂಗಗಳು ನಿಬಂಧ ಮೊದಲಿತ್ತು, ಅದೆಲ್ಲ ಬಿತ್ತು ಮುರಿದೋದ್ರಿಂದ ಬೇರೆ ಮಾಡಿದ್ದಾರೆ. ಆ ಕಡೆ ಒಂದು ಚಿಕ್ಕದು ಒಂದು ಅದು ಉಳುವಾಗ ಸಿಕ್ಕಿದ್ದು, ಉಳುವಾಗ ಸಿಕ್ಕಿದ್ದು ಅದು ತಲೆಹಾರ ಇತ್ತು. ಅದಕ್ಕಾಗಿ ಭಿನ್ನವಾಗಿದೆ, ಅದು ಅಲ್ಲೇ ಬಿಟ್ಟಿದೆ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಈ ದೇವಸ್ಥಾನ ಉಳುಮೇಶ್ವರ ಸ್ವಾಮಿ ದೇವಸ್ಥಾನದ ಒಂದಷ್ಟು ಮಹಿಮೆ ಹಾಗೆ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ವಸಂತ ಗೀತಾ ಕ್ರಿಯೇಷನ್ಸ್ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ.